ಇವತ್ತು ಗುಲ್ಬರ್ಗ ಜಿಲ್ಲೆ ಮತ್ತು ಬೀದರ್ ಜಿಲ್ಲೆಗಳಲ್ಲಿ ಮತ್ತು ಈ ಶಿಕ್ಷಕರ ಈಶಾನ್ಯ ಶಿಕ್ಷಕರ ಕ್ಷೇತ್ರದ 7 ಜಿಲ್ಲೆಗಳಲ್ಲಿ ನಮ್ಮ ಸಂಯುಕ್ತ ಜನತಾದಳದ ವತಿಯಿಂದ ಶಂಕರಗೌಡ ಪಾಟೀಲ್ರನ್ನು ನಾವು ಅಭ್ಯರ್ಥಿಯಾಗಿ JDU ಪಕ್ಷದಿಂದ ಕಂಟೆಸ್ಟ್ ಮಾಡಿಸಿದ್ದೀವಿ. ನಾವು ಒಂದು ವ್ಯವಸ್ಥೆಯ ಪರಿವರ್ತನೆ ಬಗ್ಗೆ ಚಿಂತನೆ ಮಾಡ್ತಾ ಇವರು ಹಲವಾರು ವರ್ಷಗಳಿಂದ ಶಂಕರಗೌಡ ಪಾಟೀಲರು ನಮ್ಮ ವ್ಯವಸ್ಥೆ ಹೇಗಿರಬೇಕು, ನಮ್ಮ ಎಲ್ಲ ಪ್ರಜೆಗಳ ಒಂದು ಜವಾಬ್ದಾರಿ ಏನಿದೆ ಅನ್ನೋದನ್ನು ಭಾಳ ವರ್ಷ ಪಾಠ ಮಾಡ್ತಾ ಬಂದಿದ್ದಾರೆ. ಹಾಗಾಗಿ ಇವ್ರ ಶಿಷ್ಯರು 7 ಜಿಲ್ಲೆಗಳಲ್ಲಿ ಎಲ್ಲ ಕಡೆಗೂ ಇದ್ದಾರೆ. ಆಮೇಲೆ ಇವ್ರ ಬಗ್ಗೆ ಭಾಳ ಗೌರವವನ್ನು ಇಟ್ಕೊಂಡಿದ್ದಾರೆ ಎಲ್ಲ ಶಿಕ್ಷಕರು. ಈ ಬಾರಿ ಚುನಾವಣೆಯಲ್ಲಿ ನಮಗೊಂದು ಆಶಾಕಿರಣ ಇದೆ. ಯಾಕೆಂದರೆ ಜನರಲ್ಲೂ ಕೂಡ ಈಗಿರೋ ವ್ಯವಸ್ಥೆ ಸರಿ ಇಲ್ಲ ಅಂತ ತುಂಬ ಆಕ್ರೋಶ ಇದೆ. ವ್ಯವಸ್ಥೆ ಸರಿ ಇಲ್ಲ, ರಾಜಕಾರಣಿಗಳು ಸರಿ ಇಲ್ಲ, ಈಗಿರೋವಂಥ ಹೆಲ್ತ್ ಸಿಸ್ಟಮ್ಮು, ಆರೋಗ್ಯ ವ್ಯವಸ್ಥೆ ಸರಿ ಇಲ್ಲ, ಕೃಷಿ ಅನ್ನೋಂಥದ್ದು ನಾವು ಎಷ್ಟೇ ಕಷ್ಟಪಟ್ಟರೂ ಕೂಡ ಅದರಿಂದ ಏನೂ ಪ್ರತಿಫಲ ಬರ್ತಾ ಇಲ್ಲ. ಆಮೇಲೆ ಜೊತೆಗೆ ಈ ಶಿಕ್ಷಣ ವ್ಯವಸ್ಥೆ ಅಂತ ಅನ್ನೋಂಥದ್ದು ಕೂಡ ಮಾರಾಟದ ವ್ಯವಸ್ಥೆ ಆಗಿದೆ ಅಂತಂದೇಳಿ ಈಗಾಗಲೇ ಜಂತರ್ ಮಂತರ್ನಲ್ಲಿ ಶಿಕ್ಷಣ ವ್ಯವಸ್ಥೆನೇ ಒಂದು ಪರಿವರ್ತನೆ ಆಗಬೇಕು ಅಂತಂದೇಳಿ ಲಕ್ಷಾಂತರ ಜನ ಯುವಕರು, ವಿದ್ಯಾರ್ಥಿಗಳು ಎಲ್ಲರೂ ಒಟ್ಟಾಗಿ ಎಲ್ಲ ವಯಸ್ಸಿನವರು ಕೂಡ ಈ ಶಿಕ್ಷಣ ವ್ಯವಸ್ಥೆ ಬದಲಾಗಬೇಕು ಅಂತ ಅವರು ಅಲ್ಲಿ ಸೇರಿದ್ದು. ಅದರಿಂದಾಗಿ ಕೇಂದ್ರ ಸರ್ಕಾರದ ಮೇಲೆ ಆದಂಥ ಪ್ರಭಾವ ನಾವು ನೋಡಿದ್ದೀವಿ. ಹಾಗೆ ನಾವು ಶಿಕ್ಷಣ ವ್ಯವಸ್ಥೆ ಜೊತೆಗೆ ನಮ್ಮ ಆರೋಗ್ಯ ವ್ಯವಸ್ಥೆ, ನಮ್ಮ ಕೃಷಿ ಮತ್ತು ಪರಿಸರದ ಬಗ್ಗೆ ನಮಗಿರುವಂಥ ಕಾಳಜಿ, ಆ ಪರಿಸರಕ್ಕೆ ನಮ್ಮ ಭಾಳ ಒಳ್ಳೆ ಬಾಂಧವ್ಯ ಇರಬೇಕು ಪರಿಸರದ ಜೊತೆಗೆ. ಆದರೆ ಆ ಬಾಂಧವ್ಯ ಇಲ್ಲದೇ ಇರೋದ್ರಿಂದ ಭಾಳಷ್ಟು ಅಸಮಾನತೆ ಮತ್ತು ಯಾವ ಮಳೆ ಬರಬಾರ್ದು ಅವಾಗ ಮಳೆ ಬರ್ತಿದೆ, ಯಾವ ಮಳೆ ಬರಬೇಕು ಅವಾಗ ಬರ್ತಾ ಇಲ್ಲ, ಹೆಚ್ಚೆಚ್ಚು ತಾಪಮಾನ ಹೆಚ್ಚುತ್ತಾ ಇದೆ. ಇವೆಲ್ಲವಕ್ಕೂ ಒಂದು ಪರಿಹಾರ ಏನು ಅಂತಂದರೆ ನಾವು ಈಗ 4 ಈ ಪ್ರಜಾಪ್ರಭುತ್ವದ ಜನತಂತ್ರ ವ್ಯವಸ್ಥೆಯ 4 ಪಿಲ್ಲರ್ಗಳು ಅಂತ ಏನು ಮಾತಾಡ್ತೀವಿ, ನಮ್ಮ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಮತ್ತು ಪತ್ರಿಕಾ ರಂಗ, ಈ 4 ರಂಗಗಳ ನಡುವೆ ಒಂದು ಒಳ್ಳೆ ಬಾಂಧವ್ಯ ಬೇಕಾಗುತ್ತೆ. ಆ ಒಳ್ಳೆ ಬಾಂಧವ್ಯದ ಹಿನ್ನೆಲೆ ಒಳಗಡೆ, ಯಾಕೆಂದರೆ ಈಗ ನಾವು ಆಫೀಸರ್ಗಳನ್ನ, ನಾನು MLA ಆಗಿ ಸ್ಪೆಷಲ್ ರೆಪ್ರೆಸೆಂಟೇಟಿವ್ ಆಫ್ ಕರ್ನಾಟಕ ಗೌರ್ಮೆಂಟ್ ಅಂತ ಡೆಲ್ಲಿ ಒಳಗಡೆ ಕೆಲಸ ಮಾಡಿರೋಂಥ ಅನುಭವ ಇರೋದ್ರಿಂದ ಹೇಗೆ ಇವುಗಳ ನಡುವೆ ಸಂಬಂಧನೇ ಇಲ್ಲದಂಥ ಒಂದು ಸ್ಥಿತಿ ಇದೆ. ಶಾಸಕಾಂಗ ಶಾಸಕರಿಗೂ ಆಮೇಲೆ ಅಧಿಕಾರಿಗಳಿಗೂ ಆ ಬಾಂಧವ್ಯ ಅನ್ನೋದಿಲ್ಲ. ನಾನು ಹೇಳಿದ್ದು ಮಾಡು ಅಂತಂದೇಳಿ ಶಾಸಕರು ಹೇಳೋವಂಥದ್ದು, ನಾನೇ ತಿಳಿದದ್ದು ನಾನು ಮಾಡ್ತೀನಿ ಅಂತಂದೇಳಿ ಇವರು ಅಧಿಕಾರಿಗಳು ಯೋಚನೆ ಮಾಡೋವಂಥದ್ದು. ಆಮೇಲೆ ಮಾಧ್ಯಮದವರು ಅವರು ಹೇಳಿದ್ದನ್ನು ಕೇಳಿದಂಥ ಸ್ಥಿತಿ ಒಳಗೆ 3 ರಂಗಗಳು. ನ್ಯಾಯಾಂಗನೂ ಕೂಡ ಮಾರಾಟಕ್ಕಿದೆ ಅನ್ನೋ ಥರದಲ್ಲಿ ಬರ್ತಾ ಇರೋವಂಥ ಒಂದು ತೀರ್ಪುಗಳು ಮಾರಾಟಕ್ಕಿದೆ ಅಂತ ಮಾತಾಡ್ತಿದ್ದಾರೆ. ಸೊ ಈ ಥರದ ಒಂದು ಬಾಂಧವ್ಯ ಇಲ್ಲದ ಸ್ಥಿತಿ ಒಂದು ಅರಾಜಕತೆ ಉಂಟು ಮಾಡೋವಂಥ ಸಾಧ್ಯತೆ ಇದೆ. ಇದೆಲ್ಲದಕ್ಕೂ ಪರಿಹಾರ ಏನು ಅಂತಂದರೆ ನಮ್ಮ ಈ 4 ರಂಗಗಳ ನಡುವೆ ಒಂದು ಬಾಂಧವ್ಯ ಬೇಕಾಗುತ್ತೆ. ಅದರ ಮೂಲಕ ನಾವು ವ್ಯವಸ್ಥೆಯನ್ನು ಒಂದು ಪರಿವರ್ತನೆ ಮಾಡೋದಕ್ಕೆ ಅಂತಂದೇಳಿ ನಮ್ಮ ಶಂಕರಗೌಡ ಪಾಟೀಲರು ನಮ್ಮ JDU ಪಕ್ಷದ ಈಶಾನ್ಯ ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿಯಾಗಿ ನಾವೇನು ನಿಲ್ಲಿಸಿದ್ದೀವಿ. ಈ ಬಾರಿ ಅವ್ರು ಗೆಲ್ಲುವಂಥ ಎಲ್ಲ ಸಾಧ್ಯತೆಗಳಿದೆ. ಯಾಕೆ ಅವರೇನು ಯಾವುದೇ ಆಮಿಷ ತೋರಿಸಲ್ಲ, ಅದನ್ನು ಕೊಡ್ತೀನಿ ಇದನ್ನು ಕೊಡ್ತೀನಿ, ಆಮೇಲೆ ಸುಳ್ಳು ಮತಕ್ಕಾಗಿ ಕೆಲವು ಸರಿ ಸರ್ಕಾರಗಳೇ ಒಂದು ಆಮಿಷ ನೇರವಾಗಿ ಹಣ ಕೊಡೋ ಅಂಥದ್ದು, ಸರ್ಕಾರಗಳೇ ಹಣ ಕೊಡೋ ಅಂಥದ್ದು, ಈ ಥರದ್ದೆಲ್ಲ ಏನಿದೆ. ಆಮೇಲೆ ಆಮಿಷಗಳನ್ನ ತೋರಿಸೋಂಥದ್ದು, ನಿಮಗೆ ಅದನ್ನು ಫ್ರೀಯಾಗಿ ಕೊಡ್ತೀವಿ, ಇದನ್ನು ಫ್ರೀಯಾಗಿ ಕೊಡ್ತೀವಿ, ಇದೊಂಥರ ವಿಕೃತ ಮನಸ್ಸುಗಳು ಅಂತ ರಾಜಕಾರಣನೇ ವಿಕೃತ ಆಗಿದೆಯಲ್ಲ. ಅದಕ್ಕೆಲ್ಲದಕ್ಕೂ ಅಂಥದ್ದನ್ನ ಸರಿ ಮಾಡೋದಕ್ಕೆ ಅಂತಂದರೆ ನಮ್ಮ ಶಂಕರ್ ಪಾಟೀಲ್ರಂಥವರು ಪಾಠ ಮಾಡಿರುವಂಥವ್ರು, ಹಲವಾರು ದಶಕಗಳು ಪಾಠ ಮಾಡಿರೋವಂಥವ್ರು ಮೇಲ್ಮನೆಯಲ್ಲಿ ಸದಸ್ಯರಾಗಿ ಬರೋದು ನಮಗೆ ಆಶಾಕಿರಣ. ಇವ್ರು ಗೆಲ್ತಾರೆ ಅನ್ನೋದಕ್ಕೆ ಏನು ಆಶಾಕಿರಣ ಅಂದರೆ ಇತ್ತೀಚೆಗೆ ಎಲ್ಲ ಈ ದೇಶದ ಯುವ ಜನತೆ ಎದ್ದು ಕೂತಿದೆ. ಸರಿಯಾದ ದಿಕ್ಕಲ್ಲಿ ಹೋಗ್ತಾ ಇಲ್ಲ ಅಂತಂದೇಳಿ ಎಲ್ಲ ಯುವ ಜನತೆ ಗೊತ್ತಾಗ್ತಿದೆ. ಜೊತೆಗೆ ಎಲ್ಲ ವರ್ಗಗಳಲ್ಲೂ ಕೂಡ ಜನರು ಎಚ್ಚೆತ್ಕೊತಾ ಇದ್ದಾರೆ, ಇದೇನು ಸರಿಯಾದ ದಿಕ್ಕಲ್ಲಿ ಹೋಗ್ತಾ ಇಲ್ಲ ಅಂತ. ಹಾಗಾಗಿ ಸರಿ ಇಲ್ಲ ಅಂತ ಅನ್ನೋದಕ್ಕೆ ನಾವು ಬರೀ ಸರಿ ಇಲ್ಲ ಅಂತ ಹೇಳ್ತಾ ಹೋಗೋದಲ್ಲ, ಅದಕ್ಕೆ ಸರಿಯಾದ ಮಾಡೋದೇನು ಅಂತ ಅನ್ನೋದ್ರ ಬಗ್ಗೆ ನಾವೆಲ್ಲರೂ ಯೋಚನೆ ಮಾಡಬೇಕಾಗಿದೆ. ಅದಕ್ಕೆ ನಾವು ಸರ್ವೋದಯ ಅಂತಂದೇಳಿ
ಎಲ್ಲರಿಗೂ ಒಳ್ಳೆಯದಾಗುವಂಥ ಒಂದು ವ್ಯವಸ್ಥೆ ಅಂತಂದರೆ ಅದು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡ್ತಾ ನಾವೆಲ್ಲ ರಾಜ್ಯದ ವಿಜ್ಞಾನಿಗಳು, ರಾಜಕಾರಣಿಗಳು, ಆಮೇಲೆ ಜೊತೆಗೆ ಶಿಕ್ಷಣ ತಜ್ಞರು, ಕೃಷಿ ತಜ್ಞರು, ಆರೋಗ್ಯ ತಜ್ಞರು ಎಲ್ಲರ ಜೊತೆ ನಾವು ಮಾತಾಡ್ತಾ ಒಂದು ಒಳ್ಳೆಯ ಚಳುವಳಿಯನ್ನೇ ನಾವು ಪ್ರಾರಂಭ ಮಾಡ್ತಿದ್ದೀವಿ. ಆ ದಿಕ್ಕಿನಲ್ಲಿ ಈ ಬಾರಿ ಆ ಚಳುವಳಿಯ ಮುಖೇನ ನಮ್ಮ ಶಂಕರಗೌಡ ಪಾಟೀಲರು ಹೇಗೆ ಅಲ್ಲಿ ಜಿರ್ಲೆ ಪಾರ್ಟಿಯವರು, ಕಾಕ್ರೋಚ್ ಪಾರ್ಟಿಯವರು ಒಂದು ಅಲ್ಲಿ ಕೇಂದ್ರದಲ್ಲಿ ಒಂದು ಪ್ರಭಾವ ಬೀರೋದಕ್ಕೆ ಸಾಧ್ಯ ಆಯಿತು. ಹಾಗೆ ನಾವು ನಮ್ಮ ಸರ್ವೋದಯದ ಹಿನ್ನೆಲೆ ಒಳಗಡೆ ಆ ಚಿಂತನೆಯ ಮೂಲಕ ಎಲ್ಲರನ್ನು ಎಚ್ಚರಿಸಿ ಅದ್ರ ಮೂಲಕ ಶಂಕರಗೌಡ ಪಾಟೀಲನ್ನು ಗೆಲ್ಲಿಸೋದಕ್ಕೆ ಸಾಧ್ಯತೆ ಇದೆ ಅಂತಂದೇಳಿ ಬಂದಿದ್ದೀವಿ. ನಿಮ್ಮದೆಲ್ಲರದ್ದು ಸಹಕಾರ ಇರಲಿ. ಶಂಕರಗೌಡ ಪಾಟೀಲರಿಗೆ ಇದು JDU ಪಕ್ಷದ ಅಭ್ಯರ್ಥಿ, ಆದರೆ ಪಕ್ಷಗಳು ಮುಖ್ಯ ಅಲ್ಲ, ವ್ಯಕ್ತಿಯಾಗಿ ಅವರು ಮುಖ್ಯ. ಪಕ್ಷ ಆಮೇಲೆ ಎರಡನೇದು. ಅವರ ಆ ಬದ್ಧತೆ, ಅವರ ಸೇವಾ ಚಿಂತನೆ, ಆಮೇಲೆ ಇವಕ್ಕೆಲ್ಲವಕ್ಕೂ ಬೆಂಬಲ ನೀವೆಲ್ಲರೂ ಕೊಡಿ ಅಂತ ಕೇಳ್ಕೊಂಡು ನಿಮಗೆಲ್ಲರಿಗೂ ಶುಭವನ್ನು ಹಾರೈಸ್ತೀನಿ. ನನ್ನ ಹೆಸರು ಮಹಿಮಾ JH ಪಟೇಲ್ ಅಂತ, ಕರ್ನಾಟಕ ರಾಜ್ಯದ JDU ಪಕ್ಷದ ರಾಜ್ಯಾಧ್ಯಕ್ಷ. ಈಗ ನಾನು JDU ಒಂದು ಪಕ್ಷದ ಈಶಾನ್ಯ ಮತಕ್ಷೇತ್ರದ ಅಭ್ಯರ್ಥಿ. ಈಗಾಗಲೇ ನಮೋಶಿಯವರು 4 ಬಾರಿ MLC ಆಗಿದ್ದಾರೆ. ಶರಣಪ್ಪ ಮಟ್ಟೂರು 1 ಬಾರಿ MLC ಆಗಿದ್ದರು. ಈಗ ಅವರು ಅಭ್ಯರ್ಥಿ. ಅವ್ರು ಏನು ಮಾಡಿದಾರಂತೆ ಶಿಕ್ಷಕರಿಗೂ ಗೊತ್ತು, ನಿಮಗೂ ಗೊತ್ತು. ಒಬ್ಬರು ಅದರಲ್ಲಿ ವ್ಯಾಪಾರಿ, ಇನ್ನೊಬ್ಬರು ವಕೀಲರು. ಈ ಶಿಕ್ಷಕರ ಕ್ಷೇತ್ರವನ್ನು ಶಿಕ್ಷಕರೇ ಪ್ರತಿನಿಧಿಸಬೇಕು. ಅದರ ಹೆಸರೇ ಶಿಕ್ಷಕರ ಕ್ಷೇತ್ರ ಆಗಿರೋದ್ರಿಂದ ಒಬ್ಬ 40 ವರ್ಷ ಅನುಭವ ಇರೋದು, ಶಿಕ್ಷಣ, ಸಂಘಟನೆ, ಹೋರಾಟ ಮೂರಲ್ಲಿಯೂ ನನಗೆ ಅನುಭವ ಇದೆ. ಪಾಠ ಮಾಡಿದ್ದೀನಿ, ಸಂಶೋಧನೆ ಮಾಡಿದ್ದೀನಿ, ಹೋರಾಟಗಳನ್ನು ಮಾಡಿದ್ದೀನಿ, ಹಕ್ಕುಗಳಿಗಾಗಿ ಹೋರಾಟ ಮಾಡಿದ್ದೀನಿ. ಶಿಕ್ಷಕರ ಹಕ್ಕು, ವಿದ್ಯಾರ್ಥಿಗಳ ಹಕ್ಕು, ಪಾಲಕರ ಹಕ್ಕು, ದಲಿತರ ಹಕ್ಕು, ಹಿಂದುಳಿದವರ ಹಕ್ಕು, ಹೀಗೆ ಒಬ್ಬ ಜಾತ್ಯತೀತ ಮನೋಭಾವದ ಒಂದು ಸರ್ವರಿಗೂ ಪ್ರಿಯವಾಗುವಂಥ ವ್ಯಕ್ತಿತ್ವ ನನ್ನದಾಗಿರೋದ್ರಿಂದ ಇವತ್ತು ನಮೋಶಿಯವ್ರನ್ನ ಮತ್ತು ಶರಣಪ್ಪ ಅವ್ರನ್ನ ಕೂಡ ನಾವು ನೋಡಿದ್ದೀರಿ. ಈ ಬಾರಿ ನನಗೆ ಮತ ಕೊಡುವ ಮೂಲಕ ಅವರಿಬ್ಬರು ಎಂಥ ರಾಜಕಾರಣಿಗಳಂತ ಶಿಕ್ಷಕರಿಗೆ ಗೊತ್ತಿದೆ, ತಮಗೂ ಗೊತ್ತಿದೆ. ಅವರ ಬದಲು ಇವತ್ತು ನನಗೆ ಒಂದು ಪರ್ಯಾಯ ಕೊಟ್ಟಿದ್ದೀನಿ. ಇವತ್ತು ತಮಿಳುನಾಡಿನಲ್ಲಿ ಹೇಗೆ ಪರ್ಯಾಯ ಕೊಟ್ಟರು ವಿಜಯ್ ಅವರು, ಜನಕ್ಕೆ ಬೇಸರ ಆಗಿತ್ತು. AIDMK ಬೇಸರ ಆಗಿತ್ತು, DMK ಬೇಸರ ಆಗಿತ್ತು. ಒಂದು ಹೊಸ ಆಶಾ ಕಿರಣ ಬೇಕಾಗಿತ್ತು. ಇದೊಂದು ಮರುವಸತಿ ಕೇಂದ್ರ ಅಲ್ರಿ. ರಾಜಕಾರಣಿಗಳಿಗೆ ವಿಧಾನ ಪರಿಷತ್ತು ಒಂದು ಮರುವಸತಿ ಕೇಂದ್ರ ಅಲ್ಲ. ಸೋತವರ ರಾಜಕಾರಣಿಗಳಿಗೆ ಇದೊಂದು ಮರುವಸತಿ ಕೇಂದ್ರ ಆಗಬಾರ್ದು. ನಿಜವಾಗಿ ಶಿಕ್ಷಕರ ಕುರಿತು ಹೋರಾಟ ಮಾಡುವ ನಾನು ಮೊನ್ನೆ ಒಂದು ಕೇಸ್ ಗೆದ್ಕೊಂಬಂದಿವ್ರಿ. ನೋಷನಲ್ ಅಂತಾರೆ, ಕಾಲ್ಪನಿಕ ವೇತನ ಬಡ್ತಿ, ಕೋರ್ಟ್ನಲ್ಲಿ ಗೆದ್ದಿವಿ. ನ್ಯಾಯಾಂಗದ ತೀರ್ಪು, ಅದು ಸರ್ಕಾರದ ತೀರ್ಪು ಅಲ್ಲ, ಅದು ನ್ಯಾಯಾಂಗದ ತೀರ್ಪು. ಹೀಗೆ ಮಾಡದೇ ಇರೋ ಕೆಲಸಕ್ಕೂ ಅವರು ಕ್ರೆಡಿಟ್ ತೊಗೋಬೇಕಂತಾರೆ. ಶಿಕ್ಷಕರ ಸಂಘಟನೆ ಹೋರಾಟ ಮಾಡಿ ಗೆದ್ದಿರೋದಕ್ಕೂ ತಾವು ಕ್ರೆಡಿಟ್ ತೊಗೋತಾರೆ. ಅವರು 4 ಬಾರಿ ಗೆದ್ದು ಏನು ಮಾಡಿದಾರಂತ ಒಂದು ಶ್ವೇತಪತ್ರ ಹೊಡಿಸಲ್ರಿ. ಶರಣಪ್ಪವರು 1 ಬಾರಿ ಗೆದ್ದು ಏನು ಮಾಡಿದಾರಂತೆ. ಬೇಕಾದರೆ ನಾವು 3 ಜನಕ್ಕೆ ಬಹಿರಂಗ ಚರ್ಚೆಗೆ ಕರೀರಿ. ನೀವು ಸಮೂಹ ಮಾಧ್ಯಮದವರು ನಮ್ಮ 3 ಜನರನ್ನು ಬಹಿರಂಗ ಚರ್ಚೆಗೆ ಕರೀರಿ, ಒಂದು ಲೈವ್ ಮಾಡಿರಿ ಕರ್ನಾಟಕದಲ್ಲಿ. ನಾನು ಅದಕ್ಕೆ ಅವ್ರ ಜೊತೆ ಸಂವಾದದಲ್ಲಿ ತಮ್ಮ ಜೊತೆ ನಾನು ಭಾಗವಹಿಸ್ತೀನಿ. ಜನಕ್ಕೆ ಗೊತ್ತಾಗಲಿ ಯಾರು ಯಾವುದಕ್ಕೆ ಯೋಗ್ಯರಿದ್ದಾರೆ ಮತ್ತು ಯಾರು ಸಮರ್ಥರಿದ್ದಾರೆ ಅಂತ. ಆ ಕಾರಣಕ್ಕೆ ಈ ಬಾರಿ ಶಿಕ್ಷಕ ಬಂಧುಗಳೆಲ್ಲ ನನಗೆ ಮತವನ್ನು ಕೊಡುವ ಮೂಲಕ ಒಂದು ಬದಲಾವಣೆಯ ಗಾಳಿ ಬೀಸ್ತಾ ಇದೆ. ಅದರ ಸದುಪಯೋಗ ಪಡ್ಕೊಳ್ಳಿ. ನಿಮಗಾಗಿ 24x7 ಅವ್ರ ಬಳಿ ಟೈಮ್ ಇಲ್ಲರಿ, 10 ಕೆಲಸ ನಮೋಶಿಯವರಿಗೆ, ಮಟ್ಟೂರವರಿಗೆ. ಅದಕ್ಕೆ ನನಗೆ ಬೇರೆ ಕೆಲಸ ಇಲ್ಲ, ನಿವೃತ್ತನಾಗಿದ್ದೇನೆ. ಇನ್ನೊಂದು, ಅವರು 5 ವರ್ಷ ಕೆಲಸ ಮಾಡಿ ಪೆನ್ಷನ್ ತೊಗೋತಾರೆ ರೀ. ಯಾಕೆ ತೊಗೋಬೇಕ್ರಿ? ಇವತ್ತು ನೌಕರದಾರಿಗೆ ಪೆನ್ಷನ್ ಇಲ್ಲ. 2006 ನಂತರ ನ್ಯೂ ಪೆನ್ಷನ್ ಸ್ಕೀಮ್ ಬಂದಿದೆ. ಎಂದಾದರೂ ಹೇಳ್ಬೋದಾಗಿತ್ತಲ್ರಿ, ನಮಗೆ ಪೆನ್ಷನ್ ಕೊಡಬೇಡ್ರಿ ರಾಜಕಾರಣಿಗಳಿಗೆ. ಈ ಶಿಕ್ಷಕರಿಗೆ, ಅಧಿಕಾರಿಗಳಿಗೆ, ಕ್ಲರ್ಕ್ಗಳಿಗೆ, ಪೊಲೀಸರಿಗೆ ಪೆನ್ಷನ್ ಕೊಡು ಅಂತ ಹೇಳಬೇಕು. 25 ವರ್ಷ ದುಡಿದವ್ರಿಗೆ ಪೆನ್ಷನ್ ಇಲ್ಲರಿ. ಇವರು 5 ವರ್ಷ ದುಡಿದವ್ರು ಪೆನ್ಷನ್ ಯಾಕೆ ರೀ ತೊಗೋಬೇಕು? ನಾನು ಇವತ್ತು ಘೋಷಣೆ ಮಾಡ್ತೀನಿ, ನಾನು ಶಾಸಕನಾದರೆ ಪೆನ್ಷನ್ ತೊಗೊಳ್ಳಲ್ಲ, ಭ್ರಷ್ಟಾಚಾರದಲ್ಲಿ ಪಾಲ್ಗೊಳ್ಳೋದಿಲ್ಲ, ಪೈರು ಮಾಡೋಂಗಿಲ್ಲ, ಇದರಿಂದ ಹಣ ಮಾಡಲ್ಲ. ನಾನು ಆಸ್ತಿ ಘೋಷಣೆ ಮಾಡ್ಕೊಂಡಿದ್ದೀನಿ ರೀ, ನನ್ನ ಪೇಪರಲ್ಲಿ ನೋಡಿರಿ. ಯಾಕೆ ಘೋಷಣೆ ಮಾಡ್ಕೊಂಡಿದ್ದೀನಿ ಅಂದರೆ ರಾಜಕೀಯಕ್ಕೆ ಬರೋರು ಟ್ರಾನ್ಸ್ಪರೆಂಟ್ ಆಗಿರಬೇಕು, ಪಾರದರ್ಶಕವಾಗಿರಬೇಕು. ಅವ್ರು ಆಸ್ತಿ ಘೋಷಣೆ ಮಾಡ್ಕೊಳ್ಳಿರಿ. ಜಲ್ದಿ ಲೋಕಾಯುಕ್ತಕ್ಕೆ ಕೊಡೋದಿಲ್ಲರಿ, ಅವರು ಬೇಗನೆ ನೋಟಿಸ್ ಬರ್ತದೆ. ಅದಕ್ಕೆ ಈ ಕಾರಣಕ್ಕೆ ನನ್ನ ಆಸ್ತಿಯನ್ನು ಕೂಡ ನಾನು ಪತ್ರಿಕೆಯಲ್ಲಿ ಘೋಷಣೆ ಮಾಡ್ಕೊಂಡಿದ್ದೇನೆ. ಒಬ್ಬ ಸಚ್ಚಾರಿತ್ರದ, ಒಂದು ಒಳ್ಳೆಯ ಪಕ್ಷದ, ಒಂದು ಒಳ್ಳೆಯ ಹಿನ್ನೆಲೆ ಇರುವಂಥ JH ಪಟೇಲ್ರನ್ನು ನೋಡಿದ್ದೀರಿ, ನಜೀರ್ ಸಾಬ್ರನ್ನು ನೋಡಿದ್ದೀರಿ. ಅಂಥ ಒಂದು ಹಿನ್ನೆಲೆಯ ಪಕ್ಷದಿಂದ ಬಂದಂಥ ನಮ್ಮ ರಾಜ್ಯಾಧ್ಯಕ್ಷರಿದ್ದಾರೆ. ಅವರ ನೇತೃತ್ವದಲ್ಲಿ ನಾವು 2 ಕ್ಯಾಂಡಿಡೇಟ್ ನಿಂತಿದ್ದೀವಿ ಕರ್ನಾಟಕದಲ್ಲಿ. ತಾವು ಕೂಡ ಇಂಥ ಒಳ್ಳೆಯ ವಿಚಾರಗಳನ್ನು ಜನಕ್ಕೆ ಮುಟ್ಟಿಸುವಂಥ ಕೆಲಸ ಮಾಡಬೇಕು ಅಂತ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ನಾನು ಪ್ರೊಫೆಸರ್ ಶಂಕರ್ ರೆಡ್ಡಿ ಪಾಟೀಲ್, ಹೆಚ್ಚಾಗಿ SL ಪಾಟೀಲ್ ಅಂತ ಜನಪ್ರಿಯ.